ಹಾಯ್ ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಇವತ್ತು 15ರಿಂದ 5 ಚುಕ್ಕಿಯ ರಂಗೋಲಿ. ನೀವು ಒಮ್ಮೆ ಟ್ರೈ ಮಾಡಿ. 15ನ್ನ 5 ಸಲ ಹಾಕಬೇಕು. ಆನಂತರ ಆ ಕಡೆ ಈ ಕಡೆ ಒಂದೊಂದು ಬಿಡ್ತಾ ಬಂದರೆ ಆಯಿತು, 5 ಬರೋವರೆಗೂ. ರಂಗೋಲಿ ಸಾಂಸ್ಕೃತಿಕ ಕಲೆ. ಎಲ್ಲ ರಂಗೋಲಿ ಹೇಳೋದು ಒಂದೇ, ಚುಕ್ಕಿನ ನೀಟಾಗಿ ಇಟ್ಕೊಳ್ಳಿ. ಚುಕ್ಕಿ ನೀಟಾಗಿ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ರಂಗೋಲಿ. ಟ್ರೈ ಮಾಡಬೇಕಷ್ಟೆ. ನಮ್ಮ ಚಾನಲನ್ನು ಮೊದಲಿಗೆ ವಿಸಿಟ್ ಮಾಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗಳನ್ನು ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ನೋಡ್ತಾ ಇರೋರು ಅಷ್ಟೇ, ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಹೇಗೆ ಬಂದಿದೆ ರಂಗೋಲಿ ಅನ್ನೋದನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ನಾನು ಇದನ್ನು ಚಾಪೀಸಲ್ಲಿ ಬಿಡಿಸ್ತಾ ಇದ್ದೀನಿ ಇವತ್ತು ಬೋರ್ಡ್ ಮೇಲೆ. ಇಷ್ಟು ದಿನ ಪೆನ್ ಯೂಸ್ ಮಾಡ್ತಾಯಿದ್ದೆ. ಇದೊಂದು ರಂಗೋಲಿ ಚಾಪೀಸಲ್ಲಿ ಬಿಡಿಸೋಣ ಅಂತ ಬಿಡಿಸ್ತಾ ಇದ್ದೀನಿ. ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಮನೆಯ ಅಂಗಳದ ಮುಂದೆ ಸುಂದರವಾದ ರಂಗೋಲಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಹಾಗೆ ಯಾವುದಾರ ಪೂಜೆ ಫಂಕ್ಷನ್ನು ಇದ್ದಾಗ ರಂಗೋಲಿಗಳನ್ನು ಹೀಗೆ ಟ್ರೈ ಮಾಡ್ತಾ ಬಂದರೆ ಬಿಡಿಸಿದರೆ ನೋಡಲಿಕ್ಕೂ ಲುಕ್ಕಾಗಿರುತ್ತೆ, ಚೆಂದನೂ ಕಾಣುತ್ತೆ. ಮೊದಲಿನ ಹಾಗೆ ರಂಗೋಲಿಗಳಿಗೆ ಅಷ್ಟೊಂದು ಬೆಲೆ ಇಲ್ಲ ಈಗ. ಆದರೆ ಕೆಲವರು ಬೆಲೆ ಇಟ್ಟಿರ್ತಾರೆ ರಂಗೋಲಿ ಬಗ್ಗೆ. ಅದೊಂದು ಸಾಂಸ್ಕೃತಿಕ ಕಲೆ ಅಂತ. ಕೆಲವರಿಗೆ ಈ ರಂಗೋಲಿ ಎಲ್ಲ ಆಸಕ್ತಿ ಇರಲ್ಲ. ಆಸಕ್ತಿ ಇರೋರು ಟ್ರೈ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಜನ ರಂಗೋಲಿ ನೋಡುವವರು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಯಾರಿದ್ದಾರೆ ರಂಗೋಲಿ ಮೇಲೆ ಇಂಟ್ರೆಸ್ಟ್ ಇರೋರಿಗೆ ಶೇರ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಐದು ಗೀಟಿಗೆ 5 ಚುಕ್ಕಿಗೆ ಗೀಟ್ ಎಳ್ಕೊಂಡ್ರೆ ಆಯಿತು. ಲಾಸ್ಟಿಗೆ ಆ ಕಡೆ ಈ ಕಡೆ ಒಂದು ತಗೊಂಡು 7 ಚುಕ್ಕಿಗೆ ಸೇರಿಸಿದ್ರೆ ಆಯಿತು. ಆನಂತರ ಮಧ್ಯ ಚೌಕ ಟೈಪ್ ನೆಕ್ಸ್ಟು 3 ಚುಕ್ಕಿಗೆ ಸೇರಿಸಿ ಮಧ್ಯದಿಂದ ತಗೊಂಡ್ರೆ ಆಯಿತು. ಸೆಕೆಂಡ್ ಸ್ಟೆಪ್ಪು ಅದೇ ಥರನೇ. ಆಮೇಲೆ ಅದನ್ನೆಲ್ಲ ಕೂಡಿಸಿದ್ರೆ ಆಯಿತು.
ಕ್ರಾಸ್ ಮಾಡಿ ಈ ರೀತಿ ತಗೊಂಡ್ರೆ ಆಯಿತು. ಮಲೆನಾಡಲ್ಲಿ ಮಳೆ ತುಂಬ ಜೋರಿದೆ. ನಿಮ್ಮ ಕಡೆ ಎಲ್ಲ ಹೇಗಿದೆ ಮಳೆ? ನಿಮ್ಮ ಕಡೆನೂ ಮಳೆ ಹೀಗೆ ಇದೆಯಾ? ತಿಳಿಸಿ. ಇದು ಕಮಾನ್ ಥರ ತಗೊಂಡು ಮಧ್ಯೆ ಸೇರಿಸ್ತಾ ಬಂದರೆ ಆಯಿತು. ಆ ಕಡೆ ಈ ಕಡೆ ಇಷ್ಟು ಸೇರಿಸಿದ್ರೆ ಆಗುತ್ತೆ. ಒಂದೊಂದು ರಂಗೋಲಿ ಒಂದೊಂದು ಥರ ಬರುತ್ತೆ. ರಂಗೋಲಿ ನೋಡುವವರು ಇದು ದೊಡ್ಡ ರಂಗೋಲಿ ಅನಿಸಿದರೆ ಸಣ್ಣ ರಂಗೋಲಿನ ಹಾಕಿದ್ದೀನಿ, ನೋಡಿ ಕಲಿಯೋರು ಕಲಿಬಹುದು. ಸೈಡಿಂದ ತಗೊಬಂದು ಅದಕ್ಕೆ ಸೇರಿಸಿದ್ರೆ ಆಯಿತು. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿಯಪ್ಪ. ಹಾಗೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು, ಕಾಮೆಂಟ್ ಮಾಡೋದನ್ನು ಯಾವ ಕಾರಣಕ್ಕೂ ಮರೆಯಬೇಡಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.